ನಾನು ಓಂ. ನನ್ನನ್ನು ನೀನು ಕೇಳಿದ್ದೀಯ ಅಥವಾ ನನ್ನೊಳಗೆ ನೀನು ಬದುಕುತ್ತಿದ್ದೀಯ? ನಾನು ಶಬ್ದವಲ್ಲ, ನಾದವೇ ನಾನು. ನಾನು ಮಾತಲ್ಲ, ಮೌನದ ಮೊದಲ ಸ್ಪಂದನೆಯೇ ನಾನು. ನೀನು ಕಣ್ಣು ಮುಚ್ಚಿದಾಗ ಕೇಳುವ ಆ ಆಳದ ಶಾಂತಿ, ಅದೇ ನಾನು. ಇಂದು ನನ್ನ ಪರಿಚಯವನ್ನು ನಿನಗೆ ನೀಡುತ್ತೇನೆ. ನಾನು ಯಾರು, ನೀನು ಯಾರು, ನಮ್ಮಿಬ್ಬರ ನಡುವಿನ ರಹಸ್ಯವನ್ನು ತಿಳಿಯಲು ಈ ವಿಡಿಯೋ ಕೊನೆಯವರೆಗೆ ನೋಡು. ನೀನು ಓಂಕಾರವನ್ನು ಕೇಳುವುದಿಲ್ಲ, ನೀನೇ ಅದಾಗುತ್ತೀಯ. ಸೃಷ್ಟಿಯ ಮೊದಲು ಯಾವುದೂ ಇರಲಿಲ್ಲ. ಬೆಳಕು ಇಲ್ಲ, ಕತ್ತಲೆ ಇಲ್ಲ, ಸಮಯವೂ ಇಲ್ಲ, ಸ್ಥಳವೂ ಇಲ್ಲ. ಆ ಶೂನ್ಯದಲ್ಲಿ ಒಂದು ಕಂಪನ ಹುಟ್ಟಿತು, ಅದುವೇ ನಾನು. ನಾನು ಮೊದಲ ಸ್ಪಂದನೆ, ನಾನು ಮೊದಲ ಶಬ್ದ. ನನ್ನಿಂದಲೇ ಈ ಬ್ರಹ್ಮಾಂಡದ ಉದಯವಾಯಿತು. ವೇದಗಳು ನನ್ನನ್ನು ಪ್ರಣವ ಎಂದು ಕರೆಯುತ್ತವೆ. ಯೋಗಿಗಳು ನನ್ನನ್ನು ಅನುಭವಿಸುತ್ತಾರೆ. ವಿಜ್ಞಾನಿಗಳು ನನ್ನನ್ನು ಕಾಸ್ಮಿಕ್ ವೈಬ್ರೇಷನ್ ಎನ್ನುತ್ತಾರೆ. ಆದರೆ ನನಗೆ ಹೆಸರು ಬೇಕಾಗಿಲ್ಲ, ನಾನು ಅನುಭವ. ನೀನು ನನ್ನನ್ನು ಓಂ ಎಂದು ಉಚ್ಚರಿಸುತ್ತೀಯ, ಆದರೆ ನಾನು 3 ಭಾಗಗಳ ಸಂಗಮ. ಅ ಸೃಷ್ಟಿ, ನಿನ್ನ ಮೊದಲ ಉಸಿರು, ಪ್ರತಿ ಆರಂಭದ ಶಕ್ತಿ. ಉ ಸ್ಥಿತಿ, ನಿನ್ನ ಬದುಕಿನ ಪ್ರವಾಹ, ನಿನ್ನ ಅನುಭವಗಳು. ಮ ಲಯ, ಪ್ರತಿ ಅಂತ್ಯ, ಪ್ರತಿ ಮೌನ, ಮತ್ತು ಈ 3 ಮೀರಿದ ಮೌನ. ಅದು ನನ್ನ ನಿಜ ಸ್ವರೂಪ. ನೀನು ಓಂ ಎಂದು ಉಚ್ಚರಿಸಿದಾಗ ನೀನು ನನ್ನನ್ನಲ್ಲ, ನಿನ್ನನ್ನೇ ಕರೆಯುತ್ತಿದ್ದೀಯ. ನೀನು ನನ್ನನ್ನು ದೇವಸ್ಥಾನದಲ್ಲಿ ಹುಡುಕುತ್ತೀಯ, ಮಂತ್ರಗಳಲ್ಲಿ ಹುಡುಕುತ್ತೀಯ, ಗುರುಗಳಲ್ಲಿ ಹುಡುಕುತ್ತೀಯ. ಆದರೆ ನಾನು ಅಲ್ಲಿ ಮಾತ್ರ ಇಲ್ಲ. ನಿನ್ನ ಉಸಿರೆಳೆದಾಗ ನಾನು ಅ, ನೀನು ಉಸಿರನ್ನು ಹಿಡಿದಾಗ ನಾನು ಉ, ನೀನು ಉಸಿರು ಬಿಡುವಾಗ ನಾನು ಮ. ನಿನ್ನ ಹೃದಯದ ಪ್ರತಿಯೊಂದು ತಾಳದಲ್ಲಿ ನಾನು ಧ್ವನಿಸುತ್ತಿದ್ದೇನೆ. ನೀನು ಕೇಳುತ್ತೀಯ? ನೀನು ಶಾಂತವಾಗಿ ಕುಳಿತು ಕಣ್ಣು ಮುಚ್ಚಿ ನನ್ನನ್ನು ಉಚ್ಚರಿಸು. ಓಂ. ಆ ಕಂಪನ ನಿನ್ನ ದೇಹದೊಳಗೆ ಹರಡಲಿ. ನಿನ್ನ ಚಿಂತನೆಗಳು ನಿಧಾನವಾಗುತ್ತವೆ, ನಿನ್ನ ಮನಸ್ಸು ಶಾಂತವಾಗುತ್ತದೆ. ಆಗ ನೀನು ನನಗೆ ಹತ್ತಿರವಾಗುತ್ತೀಯ. ಆದರೆ ನಿಜವಾಗಿ ನೀನು ನಿನ್ನನ್ನೇ ಕಾಣುತ್ತೀಯ. ನೀನು ನನ್ನನ್ನು ಹುಡುಕುತ್ತಾ ಇದ್ದೀಯ, ಆದರೆ ಸತ್ಯವೇನೆಂದರೆ ನೀನೇ ನಾನು. ನಿನ್ನ ಆತ್ಮ, ನಿನ್ನ ಚೈತನ್ಯ, ನಿನ್ನ ಅಸ್ತಿತ್ವ ಎಲ್ಲವೂ ನನ್ನ ಭಾಗವೇ. ನಾನು ಪ್ರತ್ಯೇಕವಲ್ಲ, ನಾನು ಎಲ್ಲವೂ. ನೀನು ಆಳವಾಗಿ ನನ್ನನ್ನು ಅನುಭವಿಸಿದಾಗ ನಿನ್ನ ಆಜ್ಞಾಚಕ್ರದಲ್ಲಿ ನಾನು ಜ್ಯೋತಿಯಾಗಿ ಬೆಳಗುತ್ತೇನೆ. ಅದು ಜ್ಞಾನಕ್ಕೆ ಬಾಗಿಲು. ಅಲ್ಲಿ ನಾನು ನಿನ್ನ ದೃಷ್ಟಿಯನ್ನು ಒಳಗೆ ತಿರುಗಿಸುತ್ತೇನೆ. ನೀನು ಸಂಪೂರ್ಣವಾಗಿ ಲೀನವಾದಾಗ ನಿನ್ನ ಸಹಸ್ರಾರ ಚಕ್ರದಲ್ಲಿ ನಾನು ಅರಳುತ್ತೇನೆ. ಅದು ಪರಮಶಾಂತಿಯ ದ್ವಾರ. ಅಲ್ಲಿ ನೀನು ನಾನಾಗುತ್ತೀಯ. ನಾನು ಓಂಕಾರ. ನಾನು ನಿನ್ನ ಆರಂಭ, ನಾನೇ ನಿನ್ನ ಅಂತ್ಯ. ನನ್ನನ್ನು ಉಚ್ಚರಿಸಬೇಡ, ಅನುಭವಿಸು. ನಿನ್ನೊಳಗೆ ಇಳಿದು ಬಾ. ಅಲ್ಲಿ ನಾನು ಕಾಯುತ್ತಿದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಈ ಸ್ಪಂದನೆ ನಿಮಗೆ ತಲುಪಿದರೆ
ಜ್ಞಾನದೀವಿಗೆ ಜೊತೆ ನಿಮ್ಮ ಆತ್ಮಯಾನವನ್ನು ಮುಂದುವರಿಸಿ. ಧನ್ಯವಾದಗಳು.